me forever on fire. ಅಷ್ಟಕ್ಕೂ ಬಟ್ಟೆಯನ್ನ ದರ್ಶನ್ ಯಾಕೆ ನಾಶ ಮಾಡಿರಲಿಲ್ಲ ಗೊತ್ತಾ? ಅಂದ್ರೆ ಇಷ್ಟೆಲ್ಲ ಸಾಕ್ಷ್ಯಗಳನ್ನ ನಾಶ ಮಾಡೋದಕ್ಕಿಂತ ಪ್ರಯತ್ನ ಪಟ್ಟವರಿಗೆ ಬಟ್ಟೆ ನಾಶ ಮಾಡೋದಕ್ಕಾಗ್ಲಿಲ್ವಾ ಅಂತ ಎಲ್ರಿಗೂ ಕೂಡ ಸಹಜವಾಗಿ ಪ್ರಶ್ನೆ ಬರುತ್ತೆ. ಯಾಕೆ ಆ ಬಟ್ಟೆಯನ್ನ ಹಾಗೆ ವಾಶ್ ಮಾಡಿ ಇಟ್ಕೊಂಡಿದ್ರು ಅಂತ ಅಂದ್ರೆ ಅದು ದುಬಾರಿ ಪ್ಯಾಂಟ್, 50,000ದಿಂದ 1,00,000 ರೂಪಾಯಿಯ ಜೀನ್ಸ್ ಪ್ಯಾಂಟ್ ಅಂತೆ ಅದು. ಹಾಗಾಗಿನೇ ಆ ಬಟ್ಟೆಯನ್ನ ನಾಶ ಮಾಡಲಿಲ್ಲ. ಈ ವಿಚಾರದ ಬಗ್ಗೆ ನಿರ್ಮಾಪಕ ಉಮಾಪತಿಯವರು ಹಿಂದೆ ಬಹಿರಂಗಪಡಿಸಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದ್ರು. ಇದೇ ಕಾರಣಕ್ಕೆ ಅವತ್ತು ದರ್ಶನ್ ಜೀನ್ಸ್ ಪ್ಯಾಂಟ್ ಅನ್ನ ನಾಶ ಮಾಡಿರ್ಲಿಲ್ಲ, ಅಂದ್ರೆ ಬಿಸಾಕಿರ್ಲಿಲ್ಲ ಅಥವಾ ಸುಟ್ಟಾಕಿರ್ಲಿಲ್ಲ. ಅದನ್ನ ಮಾಡ್ಬೋದಿತ್ತು, ಯಾಕೆ ಮಾಡಲಿಲ್ಲ ಅಂತಂದ್ರೆ 1,00,000ದ ಪ್ಯಾಂಟ್, ಅದು ದುಬಾರಿ ಬೆಲೆಯ ಜೀನ್ಸ್ ಪ್ಯಾಂಟ್ ಅನ್ನುವಂತ ಕಾರಣಕ್ಕೆ ಅದನ್ನ ವಾಶ್ ಮಾಡಿ ಹಾಗೆ ಇಟ್ಕೊಂಡಿದ್ರು. ಆ ಪ್ಯಾಂಟ್ ಅನ್ನ ಈಗ ವಶಕ್ಕೆ ಪಡೆದುಕೊಂಡು ಲುಮಿನಲ್ ಟೆಸ್ಟ್ಗೆ ಒಳಪಡಿಸಿ ಅಲ್ಲಿ ಇದ್ದಂತ ರಕ್ತದ ಕಲೆಯನ್ನ ಲುಮಿನಲ್ ಟೆಸ್ಟ್ ಇಂದ ಕಂಡುಹಿಡಿದಿದ್ದಾರೆ. ಯಾರ ರಕ್ತ ಅಂತ, ಅಲ್ಲಿ ರೇಣುಕಾ ಸ್ವಾಮಿಯ ರಕ್ತ ಅದು ಅಂತ ಗೊತ್ತಾಗಿದೆ. ಬಟ್ಟೆ ಒಗೆದು ಒಣಗಿಸಿದ್ರೆ ಗೊತ್ತಾಗೋದೇ ಇಲ್ಲ ಅಂತ ನಟ ದರ್ಶನ್ ಅನ್ಕೊಂಡಿದ್ರು ಅನ್ಸುತ್ತೆ. ಆದ್ರೆ ಅದೇ ಪ್ಯಾಂಟ್ ಈಗ ಅವರಿಗೆ ಮುಳುವಾಗಿದೆ. ಪೊಲೀಸರು ಲುಮಿನಲ್ ಟೆಸ್ಟ್ ಮಾಡುವಂತ ಮೂಲಕ FSL ಕಚೇರಿಯಲ್ಲಿ ನಡೆದಿರುವಂತ ಈ ಟೆಸ್ಟ್ ನಿಂದ ಬಟ್ಟೆಯ ಮೇಲೆ ಇದ್ದಂತ ರಕ್ತದ ಗುರುತು ಪತ್ತೆಯಾಗಿದೆ. ರಕ್ತದ ಕಲೆ ಹೋಗೋ ರೀತಿಯಾಗಿ ವಾಶ್ ಮಾಡಿಸಿದ್ರು, ಆದ್ರೆ ರಕ್ತದ ಕಲೆ ರಕ್ತ ಹೋದ್ರೂ ಕೂಡ ಅಲ್ಲಿ ಹಿಮೋಗ್ಲೋಬಿನ್ ಅಂಶ ಹಾಗೆ ಉಳಿದುಕೊಂಡಿರುತ್ತೆ. ನೀವು ಯಾವುದೇ ಸೋಪ್ ಪೌಡರ್ ಹಾಕಿ ಅಥವಾ ಸೋಪ್ ಹಾಕಿ ಏನ್ ಹಾಕಿದ್ರು ಕೂಡ ಆ ಬಟ್ಟೆಯ ಮೇಲಿದ್ದಂಥ ಹಿಮೋಗ್ಲೋಬಿನ್ ಅಂಶ ಹಾಗೆ ಇರುತ್ತೆ. ಆದ್ರೆ ಆ ಬಟ್ಟೆಯಲ್ಲಿ ಯಾವ ಜಾಗದಲ್ಲಿ ಹಿಮೋಗ್ಲೋಬಿನ್ ಅಂಶ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ, ಆ ಹಿಮೋಗ್ಲೋಬಿನ್ ಅಂಶದಿಂದ DNA ಪತ್ತೆ ಹಚ್ಚೋದಕ್ಕೋಸ್ಕರ ಈ ಲುಮಿನಲ್ ಅನ್ನುವಂಥ ಕೆಮಿಕಲ್ ಅನ್ನ ಆ ಬಟ್ಟೆಯ ಮೇಲೆ ಪೂರ್ತಿ ಹಾಕ್ತಾರೆ. ಎಲ್ಲಿ ಆ ರಕ್ತದ ಕಲೆ ಇರುತ್ತೋ ಆ ಜಾಗದಲ್ಲಿ ರಿಯಾಕ್ಟ್ ಆಗಿ ಅದಾದ ಬಳಿಕ ಆ ಲುಮಿನಲ್ ಟೆಸ್ಟ್ ನಿಂದಾಗಿ ಇಲ್ಲಿ ಯಾವ DNA ಇತ್ತು ಅನ್ನೋದು ಗೊತ್ತಾಗುತ್ತೆ. ಅದೇ ಟೆಸ್ಟ್ ಅನ್ನ ಈಗಾಗಲೇ FSL ಕಚೇರಿಯಲ್ಲಿ ಮಾಡಿರುವಂಥದ್ದು. ಲುಮಿನಲ್ ಅನ್ನುವಂಥ ಕೆಮಿಕಲ್ ಅನ್ನ ದರ್ಶನ್ ಅವರ 1,00,000 ಬೆಲೆ ಬಾಳುವಂಥ ಪ್ಯಾಂಟ್ ಮೇಲೆ ಹಾಕ್ತಾರೆ. ಅದಾದ ಬಳಿಕ ಆ ಜಾಗದಲ್ಲಿ, ಅಂದ್ರೆ ಎಲ್ಲೆಲ್ಲಿ ರಕ್ತದ ಕಲೆ ಇತ್ತೋ ಅದನ್ನ ತೊಳೆದಿದ್ರೋ ಆ ಜಾಗದಲ್ಲಿ ಆ ಲುಮಿನಲ್ ಕೆಮಿಕಲ್ ಹಾಕಿದಂಥ ಸಂದರ್ಭದಲ್ಲಿ ಹಸಿರು ಮತ್ತು ನೀಲಿ ಬಣ್ಣದ 2 ದ್ರಾವಣಗಳು ಉತ್ಪತ್ತಿ ಆಗ್ತವೆ. ಅಂದ್ರೆ ಆ ಕೆಮಿಕಲ್, ಲುಮಿನಲ್ ಕೆಮಿಕಲ್ ಜೊತೆಗೆ ಆ ಹಿಮೋಗ್ಲೋಬಿನ್ ಅಂಶ ಎರಡು ಕೂಡ ರಿಯಾಕ್ಟ್ ಆದಂಥ ಸಂದರ್ಭದಲ್ಲಿ ಈ ದ್ರಾವಣ ಉತ್ಪತ್ತಿ ಆಗುತ್ತೆ. ಆ ದ್ರಾವಣವನ್ನ ಕಲೆಕ್ಟ್ ಮಾಡಿಕೊಂಡು FSL ಕಚೇರಿಗೆ ಕಳುಹಿಸಿ ಕೊಡಲಾಯಿತು. ಆ FSL ಕಚೇರಿಯಲ್ಲಿ ಬಂದಂಥ ರಿಪೋರ್ಟ್ನಲ್ಲಿ ಆ DNA ಏನಿದೆ ರೇಣುಕಾ ಸ್ವಾಮಿಯದ್ದೇ ಅಂತ ಪತ್ತೆಯಾಗಿದೆ. ಹಾಗಾದ್ರೆ ರೇಣುಕಾ ಸ್ವಾಮಿಯದ್ದೇ ಅಂತ ಹೇಗೆ ಕಂಡುಹಿಡಿತೀರಾ? ಅದ್ರಲ್ಲಿ ಸಿಕ್ಕಾದ ತಕ್ಷಣ ಅದು ಹೇಗೆ ಅಂತ ಅದನ್ನು ಕೂಡ ಪ್ರಶ್ನೆ ಮಾಡ್ಬೋದು. ಯಾಕಂದ್ರೆ ರೇಣುಕಾ ಸ್ವಾಮಿ ಮೃತದೇಹದ ಮೇಲೆ ಆತನ ಬ್ಲಡ್ ಸ್ಯಾಂಪಲ್ ಅನ್ನು ಕೂಡ ತೆಗೆದುಕೊಳ್ಳಲಾಗಿತ್ತು. ಜೊತೆಗೆ ಆತನ ಬಟ್ಟೆಯ ಮೇಲೆ ಇದ್ದಂಥ ರಕ್ತದ ಕಲೆಗಳನ್ನು ಕೂಡ ಸ್ಯಾಂಪಲ್ ತೆಗೆದುಕೊಳ್ಳಲಾಗಿತ್ತು. ಆ ಎಲ್ಲ ಸ್ಯಾಂಪಲ್ಗಳನ್ನು ಕೂಡ ಇಟ್ಕೊಂಡು ಮತ್ತೆ ಕೂದಲಿನ ಸ್ಯಾಂಪಲ್ ಇವೆಲ್ಲವನ್ನು ಕೂಡ FSL ಕಚೇರಿಗೆ ಕಳುಹಿಸಿ ಕೊಡಲಾಗಿತ್ತು. ಆ ರಿಪೋರ್ಟ್ ಈಗಾಗಲೇ ಪೊಲೀಸರ ಕೈಯಲ್ಲಿದ್ವು. ಈಗ ನಡೆಸಿದಂಥ ಈ ಲುಮಿನಲ್ ಟೆಸ್ಟ್ನಲ್ಲೂ ಕೂಡ DNA ಅನ್ನುವಂಥದ್ದು, ಅಂದರೆ ರೇಣುಕಾ ಸ್ವಾಮಿ ಹತ್ಯೆಯಾದಂಥ ಸಂದರ್ಭದಲ್ಲಿ ಸಿಕ್ಕಂಥ DNA ರೇಣುಕಾ ಸ್ವಾಮಿಯದ್ದು ಅಂತ ಹೇಳಲಾಗಿದ್ದು, ಆ DNA ಮತ್ತು ದರ್ಶನ್ ಅವರ ಜೀನ್ಸ್ ಪ್ಯಾಂಟ್ನಲ್ಲಿ ಪತ್ತೆಯಾದಂಥ DNA ಎರಡನ್ನೂ ಕೂಡ ಮ್ಯಾಚ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ 2 ಕೂಡ ಮ್ಯಾಚ್ ಆಗಿದ್ದಾವೆ. ಅಲ್ಲಿಗೆ ಆರೋಪಿ ಅವತ್ತಿನ ದಿನ ಆ ಜಾಗದಲ್ಲಿದ್ದರು. ಹತ್ಯೆಗೆ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಅವರೇ ಹೊಡೆದುಕೊಂಡ್ರೋ ಅಥವಾ ಅವ್ರು ಹೋದ್ಮೇಲೆ ಅವರ ಸಂಗಡಿಗರು ಬಂದು ಹೊಡೆದ್ರು, ಅದು ಬೇರೆ. ಆದರೆ ಆ ಜಾಗದಲ್ಲಿ ಆ ವ್ಯಕ್ತಿ ಇದ್ದದ್ದಂತೂ ಖಾತ್ರಿ ಅನ್ನೋದು ಈಗ ಪಕ್ಕಾ ಆಗಿದೆ. ಬಟ್ಟೆಗಳ ಮೇಲೆ ಈ ಲುಮಿನಲ್ ಕೆಮಿಕಲ್ ಹಾಕಿದ್ರಿಂದ ಈಗ ರೇಣುಕಾ ಸ್ವಾಮಿ ಬ್ಲಡ್ ಸ್ಯಾಂಪಲ್ ಸಿಕ್ಕಂತೆ ಆಗಿದೆ. ಅವೆರಡೂ ಕೂಡ ಮ್ಯಾಚ್ ಆಗಿದ್ದಾವೆ. ಅವತ್ತಿನ ದಿನ ದರ್ಶನ್ ಅವರು, ಅಂದರೆ ಜೂನ್ 8ನೇ ತಾರೀಕು ಹತ್ಯೆ ಮಾಡಿ ಬಂದ ಬಳಿಕ ಜೀನ್ಸ್ ಪ್ಯಾಂಟ್ ಮತ್ತು T-ಶರ್ಟ್ ಅನ್ನ ನಾಶಪಡಿಸದೇ ಇದ್ದದ್ದಕ್ಕೆ ಈಗ ಈ ಕೇಸ್ಗೆ ಒಂದು ಪ್ರಬಲ ಸಾಕ್ಷ್ಯ ಸಿಕ್ಕಂತಾಗಿದೆ. ರಕ್ತದ ಕಲೆ ಈಗ ಒಂದು ರೀತಿಯಾಗಿ ದರ್ಶನ್ ಗ್ಯಾಂಗ್ಗೆ ಮತ್ತಷ್ಟು ಅಂದರೆ ಮತ್ತಷ್ಟು ಕಾನೂನಿನ ಕುಣಿಕೆ ಟೈಟ್ ಆಗೋ ರೀತಿಯಾಗಿ ಮಾಡ್ತಾ ಇದೆ. ಹಾಗಾಗಿ ಈಗ ದರ್ಶನ್ ಅಂಡ್ ಗ್ಯಾಂಗ್ಗೆ ಸಂಕಷ್ಟ ಕೂಡ ಶುರುವಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈಗಾಗಲೇ ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಅನೇಕ ಸಾಕ್ಷಿಗಳು ಸಿಕ್ಕಿದ್ದಾವೆ. ಜೊತೆಗೆ ಒಂದು ಲುಮಿನಲ್ ಟೆಸ್ಟ್ನಿಂದಾಗಿ ದರ್ಶನ್ T-ಶರ್ಟ್ ಹಾಗೂ ಜೀನ್ಸ್ ಪ್ಯಾಂಟ್ ಮೇಲೆ ಇದ್ದಂಥದ್ದು ರೇಣುಕಾ ಸ್ವಾಮಿಯ DNA ಅನ್ನುವಂಥದ್ದು ಕೂಡ ಪತ್ತೆಯಾಗಿದೆ. ಮತ್ತಷ್ಟು ಕಾನೂನಿನ ಕುಣಿಕೆ ಟೈಟ್ ಆಗ್ತಾ ಇದೆಯಾ ಅಂತ? ಈಗಾಗಲೇ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು
ಸುಮಾರು 200ಕ್ಕೂ ಹೆಚ್ಚು ಸಾಕ್ಷ್ಯಾಧಾರಗಳನ್ನ ಮೆಟೀರಿಯಲ್ಗಳನ್ನ ಕಲೆ ಹಾಕಿರುವಂತದ್ದು. ಅವೆಲ್ಲವೂ ಕೂಡ ಪ್ರಮುಖ ಸಾಕ್ಷ್ಯಾಧಾರಗಳಾಗ್ತಾ ಇರುವಂತ. ಅದರಲ್ಲಿ ಪ್ರಮುಖವಾಗಿ ದರ್ಶನ್ ಹಾಕಿದಂತ ಡ್ರೆಸ್ ಏನಿತ್ತು ಅವತ್ತು, ಆ ಡ್ರೆಸ್ ನಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಕೂಡ ಇತ್ತು. ಅದನ್ನು ಕೂಡ ಈ ಪೊಲೀಸರು ವಶಪಡಿಸ್ಕೊಂಡು ಅದನ್ನ ಪರೀಕ್ಷೆಗೆ ಅಂದ್ರೆ FSL ಪರೀಕ್ಷೆಗೆ ಕೂಡ ಒಳಪಡಿಸಿದ್ರು. ಸೊ ಅಲ್ಲಿದ್ದಂತಹ ರಕ್ತದ ಮಾದರಿಗಳನ್ನ ತೆಗೆದುಕೊಂಡು DNA ಟೆಸ್ಟ್ ಕೂಡ ಕೊಡ್ಲಾಗಿತ್ತು ಅನ್ನೋ ಮಾಹಿತಿ ಇರುವಂತದ್ದು. ಸೊ ಅದನ್ನ ತೆಗೆದಂತ ಸಂದರ್ಭದಲ್ಲಿ ಏನು ದರ್ಶನ ಪ್ಯಾಂಟ್ ಮೇಲೆ ಜೀನ್ಸ್ ಪ್ಯಾಂಟ್ ಏನಿತ್ತು ಅದರಲ್ಲಿದ್ದಂತಹ ರಕ್ತದ ಕಲೆಗಳು ಮತ್ತು ರೇಣುಕಾಸ್ವಾಮಿಯ DNA ಏನಿತ್ತು ಎರಡಕ್ಕೂ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇರುವಂತದ್ದು. ಅಂದ್ರೆ ದರ್ಶನ್ ಅವರು ಆತನಿಗೆ ಹಲ್ಲೆ ಮಾಡೋ ಸಂದರ್ಭದಲ್ಲಿದ್ರು, ಅವರು ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನೋದಕ್ಕೆ ಪೂರಕವಾದ ಮತ್ತು ಗಟ್ಟಿಯಾದ ಸಾಕ್ಷಿ ಇದಾಗ್ತಾ ಇರುವಂತದ್ದು. ಅಂದ್ರೆ ದರ್ಶನ್ ಈ ಹಿಂದೆ ಅಂದ್ರೆ ಘಟನೆ ನಡೆದಂತ ಸಂದರ್ಭದಲ್ಲಿ CC ಕ್ಯಾಮೆರಾ ಇರ್ಬೋದು, ಇತರ ಬೇರೆ ಬೇರೆ ಸಾಕ್ಷ್ಯಗಳನ್ನ ನಾಶವನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಂತವ್ರು ತಮ್ಮ ಬಟ್ಟೆಗಳನ್ನ ಅವರು ಡೆಸ್ಟ್ರಾಯ್ ಮಾಡುವಲ್ಲಿ ವಿಫಲರಾದ್ರ ಅನ್ನೋದಲ್ಲಿ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಅತ್ಯಂತ ದುಬಾರಿ ಬೆಲೆಯ ಡ್ರೆಸ್ ಗಳನ್ನ ಅವ್ರು ಹಾಕುವಂತದ್ದು, ಸ್ಟಾರ್ ಆಗಿರುವ ಹಿನ್ನೆಲೆಯಲ್ಲಿ 50,000 ಲಕ್ಷ ಈ ರೀತಿಯ ಬ್ರಾಂಡೆಡ್ ಡ್ರೆಸ್ ಗಳನ್ನ ಹಾಕ್ತಾರೆ. ಅದು ಕೂಡ ಬ್ರಾಂಡೆಡ್ ಡ್ರೆಸ್ ಆಗಿತ್ತು. ಮತ್ತೆ ಅದರ ಜೊತೆಗೆ ಅಷ್ಟು ದುಬಾರಿ ಹಣದ ಡ್ರೆಸ್ ಗಳಾಗಿರುವ ಹಿನ್ನೆಲೆ ಅದರಲ್ಲಿ ಯಾವುದೇ ರೀತಿಯ ಕಲೆಗಳಾಗ್ಲಿ ಇಲ್ಲ, ಈ ರೀತಿಯಾಗಿ ಹೊರಗಡೆ ಹೋದಂತ ಸಂದರ್ಭಗಳಾದಂತ ಕೊಳೆ ಏನಿರುತ್ತೆ ಅದು ಯಾವ್ದು ಕೂಡ ನಿಲ್ಲೋದಿಲ್ಲ, ಅದು ವಾಶ್ ಮಾಡಿದ್ರೆ ಹೋಗುತ್ತೆ ಅನ್ನೋ ಒಂದು ಇದ್ರಲ್ಲಿ ಇದ್ರು ಅಂತ ಕಾಣುತ್ತೆ. ಸೊ ಆ ಕಾರಣಕ್ಕಾಗಿ ಅದನ್ನ ಅವರು ಡ್ರೆಸ್ ಮಾಡ್ಲಿಲ್ವಾ ಅನ್ನೋ ಅನುಮಾನ ಇರುವಂತದ್ದು. ಸೊ ಆ ಒಂದು ಬಟ್ಟೆಗಳನ್ನ ವಶಪಡಿಸಿಕೊಂಡ ನಂತರ ಪೊಲೀಸರು ಸೀಜ್ ಮಾಡಿದ ಬಳಿಕ ಅದನ್ನ DNA ಟೆಸ್ಟ್ ಅನ್ನ ಪರೀಕ್ಷೆ ಮಾಡಿದ ಸಂದರ್ಭದಲ್ಲಿ ಈ ಲುಮಿನಲ್ ಟೆಸ್ಟ್ ನಲ್ಲಿ ಅದು ರೇಣುಕಾಸ್ವಾಮಿಯ DNA ಏನಿತ್ತು ಆತನ ಮೃತದೇಹದಲ್ಲಿ ತೆಗೆದುಕೊಂಡಿದೆ, ಅದು ಪ್ಯಾಂಟ್ ನಲ್ಲಿ ಸಿಕ್ಕಿರುವಂತಹ ಸ್ಯಾಂಪಲ್ಸ್ಗೂ ಮ್ಯಾಚ್ ಆಗ್ತಾ ಇರುವಂತದ್ದು. ಹೀಗಾಗಿ ಇದು ಇಲ್ಲ ಒಂದ್ ಕಡೆ ದರ್ಶನ್ಗೆ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡುವಂತ ಸಾಧ್ಯತೆ ಇರುತ್ತೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ದರ್ಶನ್ ವಿರುದ್ಧವಾಗಿ ಬೇಕಾಗಿರುವಂತ ಪ್ರಮುಖ ಸಾಕ್ಷಿಗಳಲ್ಲೂ ಕೂಡ ಇದು ಒಂದಾಗುತ್ತೆ. ಈಗಾಗಲೇ 200ಕ್ಕೂ ಹೆಚ್ಚು ಬೇರೆ ಬೇರೆ ಮಾದರಿಯ ಸ್ಟೇಟ್ಮೆಂಟ್ಸ್ ಗಳಿರ್ಬೋದು, ಸ್ವಇಚ್ಛ ಹೇಳಿಕೆಗಳಿರ್ಬೋದು, ಇತರ ಸಾಕ್ಷಿಗಳಿರ್ಬೋದು, ಮೆಟೀರಿಯಲ್ ಇರ್ಬೋದು, ಎಲ್ಲವನ್ನೂ ಕೂಡ ಈಗಾಗಲೇ ಒಂದು ತನಿಖಾಧಿಕಾರಿಗಳು ಪೊಲೀಸರು ಕಲೆ ಹಾಕಿರುವಂತ ಪೊಲೀಸರು ಈಗ ಸದ್ಯ ಇದು ಕೂಡ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ದರ್ಶನ್ ಅಂಡ್ ಟೀಮ್ಗೆ ಮತ್ತೆ ಇದು ಒಂದೊಂದಿಷ್ಟು ಸಂಕಷ್ಟವನ್ನು ತಂದೊಡ್ಡುವ ಎಲ್ಲಾ ಸಾಧ್ಯತೆ ಇರುವಂತದ್ದು. ಸೌಖ್ಯ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ. ಅಲ್ಲಿಗೆ ದರ್ಶನ್ ಅವರು ಅವತ್ತು ದುಬಾರಿ ಪ್ಯಾಂಟ್ ಅಂತ ಅವರ ಬಳಿನೇ ಉಳಿಸ್ಕೊಂಡಿದ್ರಿಂದ ಅದು ಈಗ ಪ್ರಬಲವಾಗಿ ಸಾಕ್ಷಿಯಾಗಿ ಅವರ ವಿರುದ್ಧನೇ ನಿಂತ್ಕೊಂಡಿದೆ. ಅವರು ಅವತ್ತು ಧರಿಸಿದಂಥ ಪ್ಯಾಂಟ್ ಹಾಗೂ ಟೀ ಶರ್ಟ್ ಇವೆರಡನ್ನು ಕೂಡ ಸ್ಥಳ ಮಹಜರು ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ರು. ಬಟ್ಟೆಯನ್ನು ವಾಶ್ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕೆ, ರಕ್ತದ ಕಲೆ ಹೋಗಿದೆ ಅನ್ನುವಂಥ ಕಾರಣಕ್ಕೆ ಲುಮಿನಲ್ ಟೆಸ್ಟ್ಗೆ ಕೂಡ ಒಳಪಡಿಸಲಾಯಿತು. ಲುಮಿನಲ್ ಟೆಸ್ಟಿಂದ ಈಗ ಆ ಬಟ್ಟೆಯ ಮೇಲೆ ಇದ್ದಂಥದ್ದು ರೇಣುಕಾಸ್ವಾಮಿಯ DNA ಅನ್ನುವಂಥದ್ದು ಕೂಡ ಪತ್ತೆಯಾಗಿದೆ. ಇದರಿಂದ ಕಾನೂನಿನ ಕುಣಿಕೆ ಈಗ ಮತ್ತಷ್ಟು ಟೈಟ್ ಆಗ್ತಾ ಇದೆ ದರ್ಶನ್ ಮತ್ತು ಸಂಗಡಿಗರಿಗೆ.